ನಾವು ಎಷ್ಟೋ ಹೂ ನೋಡ್ತೇವೆ, ಇಲ್ಲೇ ಬೇಕಾದಷ್ಟು ಹೂಗಳು. ಮನೆ ಸುತ್ತಗಟ್ಟಿ ತೋಟ ಮಾಡಿ ಹೂವು ಬೆಳೆಸಿರ್ತೇವೆ, ಬಾಗ್ಲ ತೆರೆದು ಹೊರಗೆ ಬಂದಿರೋದೇ ಇಲ್ಲ. ನಮ್ಮದೂ ಜೀವ. ಅಲ್ಲಿ ಹೂಗಾರರು ಇರ್ತಾರೆ, ಅವರು ರಾಶಿ ರಾಶಿ ಇಟ್ಟಿರ್ತಾರೆ, ಅದರ ಮಧ್ಯದಲ್ಲೇ ಇರ್ತಾರೆ, ಅದರ ವಾಸನಾದಾಗ ಇರ್ತಾರೆ. ಅವರೇನು ಅದರ ಕಡೆ ಲಕ್ಷ್ಯ ಇರುವುದಿಲ್ಲ. ಇದಕ್ಕೆಷ್ಟು, ಅದಕ್ಕೆಷ್ಟು, ಹಿಂದೆಷ್ಟು ಬಂತು, ನಾಳೆ ಅಷ್ಟು ಬರಬೇಕು. ಅವರು ರೊಕ್ಕದಾಗ ಅಳಿತಾ ಇರ್ತಾರೆ, ಹೂವು ಮರಿತಾರೆ. ಕವಿಗಳು ರೊಕ್ಕ ಮರಿತಾರೆ, ಹೂವಿನಾಗ ಬೆರೀತಾರೆ. ಅದು ಮಸ್ತ್. ಹಂಗೆ ಜೀವನದಾಗ ನಾವು ಬೆರಿಬೇಕು, ಅರಿತುಕೋಬೇಕು, ವಸ್ತುವಿನ ಮಹತ್ವವನ್ನು ಅರಿತುಕೊಂಡಿರಬೇಕು. ಆವಾಗ ಅದಕ್ಕೆ ವೈಭವ ಜೀವನಕ್ಕೆ. ಈಗದ ಅಲ್ಲ, ನಿಮ್ಮ ಸುತ್ತ ಮುತ್ತ ಒಳ್ಳೆಯ ಹವಾ ಅದ. ಇಲ್ಲೇನು ಎಷ್ಟು ಚೆನ್ನಾಗಿದೆ ಹವಾ, ತಂಪದ, ಅಷ್ಟೇ ಮಧುರ ಹವಾ, ಅಷ್ಟೇ ಆಕ್ಸಿಜನ್ ಅಂತ ಏನು ಕರಿತೀರೋ ಎಲ್ಲ ಅದು. ಎಷ್ಟು ಆಪ್ಯಾಯಮಾನವಾದ ಹವೆ ಅದು. ಇದರ ಮಹತ್ವ ಗೊತ್ತಿದ್ರೆ ಅನುಭವಿಸ್ತೇವೆ. ಇವೇನು ಎರಡು ಗಿಡ ಎದಕ್ಕೆ ಬರ್ತಾವ? ಇದನ್ನ ಕಡಿದು ಚಲೋ ಬಿಲ್ಡಿಂಗ್ ಕಟ್ಟಿ ಬಾಡಿಗೆ ಕೊಟ್ಟಿದ್ರೆ ಏನು ರೊಕ್ಕ. ಈ ಹಳಿ ಬಿಲ್ಡಿಂಗ್ದಾಗ ಯಾಕೆ ಕುಂಡಿರ್ತಾರೆ ಸ್ವಾಮಿಗಳು? ಮಸ್ತ್ ಹೌದಲ್ಲ ಹೇಳಿ. ಆದರೆ ಗಿಡದ ಮಹತ್ವ ತಿಳ್ಕೋಬೇಕು. ಹಸಿರಿನ ಮಹತ್ವವನ್ನು ಅರಿತುಕೋಬೇಕು. 4 ಹೂಗಳ ಮಹತ್ವವನ್ನು ಅರಿತುಕೊಂಡಿರಬೇಕು. ಜೀವನ ಸಮೃದ್ಧ ಆಗ್ತದೆ. ಹಣದಾಗ ಜೀವನ ಅಲ್ಲ, ಬೆಳ್ಳಿ ಬಂಗಾರದಾಗ ಜೀವನ ಅಲ್ಲ, ಹಸಿರು ಅದರಾಗ ಜೀವ. ವರ್ಣಗಳದಾವಲ್ಲ, ಅದರಲ್ಲಿ ಜೀವನ. ರಸಮಯ ಅದಲ್ಲ, ಅದರಲ್ಲಿ ಜೀವನ. ಅರಿತುಕೊಳ್ಳೋದೊಂದು ಬುದ್ಧಿ ಅದ. ಈ ಬುದ್ಧಿಯನ್ನು ಚೆನ್ನಾಗಿ ಬಳಸೋದು, ತಿಳ್ಕೊಳ್ಳಬೇಕಿದರ ಮಹತ್ವ ಏನು ಅಂತ. ಎಲ್ಲದರ ಮಹತ್ವ. ಯಾವ ವಸ್ತುವನ್ನು ನಾವು ಬಳಸ್ತೇವೆ ಆ ವಸ್ತುವಿನ ಮಹತ್ವ ಬಹಳ ಮಹತ್ವದ್ದು. ಎಷ್ಟು ಚೆನ್ನಾಗಿ ಒಂದು ಸಣ್ಣ ಸಾಮಾನುಗಳೇ ಏನು ಪಣತಿ ಎಷ್ಟದ ಹೇಳಿ. ಒಂದು ಸಣ್ಣ ಪಣತಿ ದೀಪಾವಳಿಯೊಳಗೆ ಅದೇ ಸಣ್ಣ ಪಣತಿ ಹೆಂಗೆ ಮನೆ ಮುಂದೆ ತಂದು ಅಲ್ಲಿ ಮಾಡಿನೊಳಗೆ ಇಟ್ಟರೆ ಹಬ್ಬ ಶುರುವಾಗ್ತದೆ. ಹಬ್ಬ ಬಂಗಾರದಿಂದ ಶುರುವಾಗೋದಿಲ್ಲ, ಹಬ್ಬ ಬೆಳ್ಳಿ ಮುತ್ತು ರತ್ನಗಳಿಂದ ಶುರುವಾಗೋದಿಲ್ಲ. ಹಬ್ಬ ತಳಿರು ತೋರಣಗಳಿಂದ ಶುರುವಾಗ್ತದೆ, ಸಣ್ಣ ಮಿಣುಕು ದೀಪದಿಂದ ಶುರುವಾಗ್ತದೆ. 4 ಎಲೆ ಮಾವಿನ ಎಲೆ 4 ಮನೆ ಮುಂದೆ ಹಿಂಗೆ ಕಟ್ರಿ ಹಬ್ಬ. ಮನೆ ಮುಂದೆ ಹಂಗೆ ಬಂಗಾರದ ಎಲೆ ಕಟ್ಟಿದರೆ ಒಳಗೆ ಭಯ ಹೊರಗೆ ಭಯ. ಕಾವಲುಗಾರರು ಹೇಳಿ ನೋಡೋರ ಮನಸ್ಸಿನಾಗ ಸೌಂದರ್ಯ ಕಾಣೋದಿಲ್ಲ, ಆಶಾ ಶುರುವಾಗ್ತದೆ ಅಷ್ಟೆ. ಬರೇ ಒಂದು 4 ಎಲೆಗಳು ಮನೆಯ ವಾತಾವರಣವನ್ನೇ ಪರಿವರ್ತನ ಮಾಡ್ತಾವ, ಬದಲು ಮಾಡಿ ಬಿಡ್ತಾವ. ಇದರ ಮಹತ್ವ ತಲೆಗೆ ಗೊತ್ತಿರಬೇಕು. ಮಹತ್ವ ಎಷ್ಟು. ಇಲ್ಲೇನು ರಾತ್ರಿ ಒಂದು ದೀಪ ಏರಿಸ್ತಾರೆ. ದೀಪಾವಳಿಯೊಳಗೆ 1 ತಿಂಗಳ ಕಾಲ ದೀಪ ಏರಿಸ್ತಾರೆ. ಇಡೀ ಊರ ನೋಡಬೇಕು. ಅದೆಲ್ಲ ಈಗಿನ ದೀಪಗಳು ಬೇರೆ, ಅವಾಗಿನ ದೀಪಗಳು. ಅವಾಗ ಮನೆ ಮ್ಯಾಲೆ ಭಾಳ ಎತ್ತರ, ಅಲ್ಲಿ ಒಂದು ಶಿವನ ಬುಟ್ಟಿ.
ಅಲ್ಲಿ ಅದರಾಗ ಒಂದು ಪಣತೆಯಾಗಿ ಒಂದಿಷ್ಟು ಕಡ್ಲಿ ಬತ್ತಿ ಅದಕ್ಕೆ ಒಂದಿಟ್ಟು ಹಚ್ಚಿರ್ತಿದ್ರು. ಅದು ಉರಿತಾನೆ ಇರ್ತಿತ್ತು. ಏನು ಮಸ್ತ್, ಇಡೀ ಊರ ಶೃಂಗಾರ ಬರೀ ಒಂದು ಪಣತೆ. ಎಷ್ಟು ಆನಂದ ಪಡ್ತಿದ್ರು ಜನ. ಸ್ವಲ್ಪದ್ರಾಗ ಹಬ್ಬ ಮಾಡಬಹುದು, ಖರ್ಚು ಮಾಡಿ ಎಲ್ಲ. ಬರೀ ಸ್ವಲ್ಪ ಒಂದು ದೀಪದಾಗ ಹಬ್ಬ, ಒಂದು ಎಲೆಯೊಳಗೆ ಹಬ್ಬ, 2 ಹೂವಿನಲ್ಲಿ ಹಬ್ಬ, ಒಂದಿಷ್ಟು ನೀರಿನಲ್ಲಿ ಹಬ್ಬ, ಒಂದಿಷ್ಟು ರಂಗವಲಿಯಲ್ಲಿ ಹಬ್ಬ ಮಾಡೋದೊಂದು ಗೊತ್ತಿತ್ತಂದ್ರೆ ಜೀವನ ಮಧುರ ಆಗಿ ಬಿಡ್ತದ. ಇದು ಗೊತ್ತಿರಬೇಕು. ನಾವೇನು ತಿಳ್ಕೊಂಡೇವಿ, ನಮ್ಮ ಬುದ್ಧಿ ಹೆಂಗಾಗ್ಯದ ಅಂದರೆ ಅದಕ್ಕೆ ಬೆಲೆ ಬಹಳ ಇರಬೇಕು. ಕುರ್ಚಿ ಸಾದಾ ಇದ್ದರೆ ನಡೆಯಂಗಿಲ್ಲ, ಭಾರೀ ಕುರ್ಚಿ ಎಷ್ಟಿರಬೇಕು ಅಂದರೆ ನೋಡಿದವರು ಹೊಟ್ಟೆ ಉರಿಬೇಕು, ಅಷ್ಟೇ ಇರಬೇಕು. ಅಲ್ಲಿ ಕೂತರೆ ನೋಡಬೇಕು. ಭಾರಿ ಕುರ್ಚಿಗಳದಾವಲ್ಲ, ನೀವು ಕೂತು ನೋಡ್ರಿ, ಅಲ್ಲೇನಂಥ ವಿಶೇಷ ಇರ್ತದೆ. ಬಂಗಾರದ ಕುರ್ಚಿ, ಕೂತು ನೋಡ್ರಿ. ಕೂತವ್ರಿಗೆ ಗೊತ್ತಾಗ್ತದೆ ಹೆಂಗೆ ಅದು ಬಿರ್ಸದ, ಹೆಂಗೆ ಮೈಗೆ ಸುಸ್ತಾ ಇರ್ತದೆ ಗೊತ್ತಾಗ್ತದೆ. ಮೆತ್ತನ ಕುರ್ಚಿ, ಸುಮ್ಮನೆ ಒಂದು ಪ್ಲಾಸ್ಟಿಕ್ ಕುರ್ಚಿ ಎಷ್ಟು ಮಜಾದಾಗಿರ್ತದೆ. ಚಿಂತಿಲ್ಲ, ಇಲ್ಲೇ ಇದ್ದರೆ ಇಲ್ಲೇ ಇರ್ತದೆ, ಅಲ್ಲಿದ್ದರೆ ಅಲ್ಲೇ ಇರ್ತದೆ. ನಮ್ಮ ಸಿಂಹಾಸನಗಳಿಗೆ ಚಿಂತೆ ಬಹಳ. ಇಲ್ಲೇನು ಬೆಲೆ ಹೆಚ್ಚಿದಷ್ಟು ಚಿಂತೆ ಶುರುವಾಗ್ತದೆ, ಬೆಲೆ ಕಡಿಮಿದ್ದಷ್ಟು ಉಪಯೋಗ ಹೆಚ್ಚಿಸ್ತದೆ, ನಿಶ್ಚಿಂತವಾಗಿರ್ತಾನೆ ಮನುಷ್ಯ. ಅದಕ್ಕೆ ಮೊದಲನೇವ್ರು ಹೇಳ್ತಿದ್ರು, ಲೆಸ್ ಲಗೇಜ್, ಬರಿತಿದ್ದಿಲ್ಲ, ಮೋರ್ ಕಂಫರ್ಟ್. ಸ್ವಲ್ಪ ಸಾಮಾನ ಹೆಚ್ಚು ಆನಂದ. ಇದು ಭಾರತೀಯರದು. ಹೆಚ್ಚು ಸಾಮಾನ ಕಡಿಮೆ ಆನಂದ, ಇದು ಆಧುನಿಕರದು. ಸಾಮಾನು ಹೆಚ್ಚಬೇಕು, ಆನಂದ ಎಟ್ಟಾಕಾಗೋಲ್ದು ಯಾಕೆ? ಅದು ಬಹಳ ಆಗೋದು, ಅದು ಬಹಳ ಆಗೋದು. ಅದು ಮನೆ ಮಾರುಗಳು, ಬಳಸುವ ಸಾಮಾನುಗಳು, ಅವುಗಳ ಮಹತ್ವ, ಅವುಗಳಿಂದ ನಮ್ಮ ಬದುಕಿಗೆ ಬರುವ ಮಹತೆ, ಇವುಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳುವಂಥ ಬುದ್ಧಿ ಅದಲ್ಲ. ಆ ಬುದ್ಧಿಯನ್ನು ಸರಿಯಾಗಿ ಬಳಸೋದು, ಅದಕ್ಕೆ ಬುದ್ಧಿಶಕ್ತಿ ಅಂತಾರೆ. ದೇವರು ಬುದ್ಧಿಯನ್ನು ಯಾಕೆ ಕೊಟ್ಟ ಅಂದರೆ ತನ್ನ ಮಹಾವಿಶ್ವವನ್ನು ಅರಿತುಕೊಳ್ಳಲಿ. ಇಲ್ಲಿ ಪ್ರತಿಯೊಂದು ವಸ್ತು ಅತ್ಯದ್ಭುತವಾಗಿದೆ, ಅದರ ಬೆಲೆ ಅಷ್ಟು ಇಷ್ಟು ಅಂತ ಇಲ್ಲ. ಯಾಕೆ? ದೇವ ನಿರ್ಮಿಸಿದಂಥ ಅದ್ಭುತ ಜಗತ್ತ. ಹೋಗು ಮನುಷ್ಯನೇ, ಅದರ ಬೆಲೆಯನ್ನು ಅರಿತುಕೋ, ಅದಕ್ಕೆ ನಿನಗೊಂದು ಬುದ್ಧಿ ಕೊಡ್ತೇನೆ ಅಂತ ಜಗತ್ತಿಗೆ ಕಳಿಸಿದ. ಬುದ್ಧಿ ಬಳಸೋದದು. ವಸ್ತುಗಳ ಬೆಲೆ, ಒಂದು ಸಣ್ಣ ಹೂವು ಎಷ್ಟು ಬೆಲೆ ಹೇಳಿ, ಎಂಥ ಬೆಲೆ. ಒಂದು ಹೂವು ಹೀಗೆ ನಮಗೆ ಯಾರು ಬೇಡಾಗ್ಯಾರಲ್ಲ ಅವ್ರಿಗೆ ಓದು, ನಮ್ಮನ್ನು ಯಾರು ದ್ವೇಷ ಮಾಡ್ತಾರೆ ಅವ್ರಿಗೆ ಒಂದು ಓದು, ತಗೋಪ್ಪ ನಿನ್ನ ಹುಟ್ಟು ಹಬ್ಬದ ಇದೊಂದು ಹೂ ತಗೋ ಅಂತ ನೀವು ಕೊಡಿ, ದ್ವೇಷ ಕೆಳಗೆ ಬರ್ತದೆ. ಬರೇ ಒಂದು ಹೂವು ಮಜಾ ಮಾಡ್ತದೆ. ನೀವು ಅದರ ಬದಲ ಒಂದು ದೊಡ್ಡ ಲಕ್ಷಾವಧಿ ಬೆಲೆ ಬಾಳುವ ಒಂದು ಹೂವಿನ ಮಾಲ ಹಾಕಿ, ಅದು ರತ್ನಮಾಲ ಹಾಕ್ರಿ, ಅವ ವಿಚಾರ ಮಾಡ್ತಾನೆ ಏನೋ ಅದ ಇದರಾಗ. ಇಲ್ಲದೇ ಇದ್ರೆ ಇಷ್ಟು ಹೆಂಗೆ ಕೊಡ್ತಾನೆ ಈ ಮನುಷ್ಯ? ಇದರ ಹಿಂದೊಂದು ದೊಡ್ಡ ಯೋಜನೆ ಇರಬೇಕು. ನೀವೊಂದು ಹೂವು ಕೊಡಿ, ಯೋಜನಾದ ಪ್ರಶ್ನೆನೇ ಇರೋದಿಲ್ಲ. ಇಲ್ಲೇನು ನಾಳೆ ಬರ್ತದಲ್ಲ ಮಹಾನವಮಿ ಅಂತ ಬರ್ತದೆ, ಏನು ಕೊಡ್ತೀರಿ? ಏನು ಕೊಡ್ತೀರಿ ಹೇಳಿ? ಏನು ಕೊಡೋದು? ಸುವರ್ಣ ಕೊಡ್ತೇವಿ ಅಂತ ಹೇಳ್ತೇವಿ, ಎಲೆ ಕೊಡ್ತಿರ್ತೇವೆ.
ಅಂದರೆ ಎಲೆಯೊಳಗೆ ನಿಜವಾದ ಸುವರ್ಣ ಇರೋದು ಅನ್ನೋದನ್ನು ಗುರುತಿಸೋದು. ಅದರಾಗ ಸುವರ್ಣ ಅಲ್ಲ, ಎಲೆಯಾಗ. ಭಾರತೀಯರು ಹಿಂಗೆ ಹಬ್ಬ ಮಾಡ್ಯಾರ, ಸಣ್ಣ ಪುಟ್ಟ ವಸ್ತುಗಳಿಂದ ಸ್ವರ್ಗ ಕಟ್ಟಬಹುದು, ಹಂಗೆ ಮಾಡ್ಯಾರ. ಹಂಗೆ ಮಾಡಿ ಏನು ನೋಡಬೇಕು? ಏನಿಲ್ಲ, ಬರೀ 4 ಎಲೆ. ಅವು ಏನು ಮಾಡ್ತಾವ? ಇಬ್ಬರ ಹೃದಯಗಳನ್ನು ಜೋಡಿಸ್ತಾವ, ಜನರ ಮನಸ್ಸನ್ನು ಅರಳಿಸ್ತಾವ, ವ್ಯಕ್ತಿಗಳಲ್ಲಿ ಆತ್ಮೀಯತೆಯನ್ನು ಮೂಡಿಸ್ತಾವ. ಹಂಗೆ ಇವು ಎಲೆ, ಬರೀ ಎಲೆ, ಬರೀ ಎಲೆ. ಏನಿದೆ ಎಲೆ? ದೊಡ್ಡವ್ರಿಗೆ ಅನ್ನಿಸ್ತದೆ, ಇದ್ರಾಗ ಏನದ ಎಲೆಯಾಗ? 2 ಎಲೆ ಅದಾವೆ, ಸುಮ್ಮನೆ ಹರ್ಕೊಂಬಂದಾನೆ, ಕೊಡಕ್ಕೆ ಬಂದಾನೆ, ದಡ್ಡದ ನಿಮ್ಮ ಜಾಣ್ರು ಅಂತಾರೆ. ಆದರೆ ನಿಜವಾದ ಜಾಣ ಯಾರು ಅಂದರೆ ಇದರ ಮಹತ್ವ ಅರಿತುಕೊಂಡವ, ಎಲೆಯ ಮಹತ್ವ ಅರಿತುಕೊಂಡವ, ವೃಕ್ಷಗಳ ಮಹತಿಯನ್ನು ಅರಿತುಕೊಂಡವ, ಹೂವು ಹಣ್ಣುಗಳ ಮಹತಿಯನ್ನು ಅರಿತುಕೊಂಡವ. ಸುಮ್ಮನೆ ಒಂದು ಸಣ್ಣ ಹಣ್ಣು ಹೇಳಿ, ಒಂದು ಸಣ್ಣ ಹಣ್ಣು, ಒಂದು ಸುಂದರವಾದಂಥ ಒಂದು ಮಾವಿನ ಹಣ್ಣು ಹೇಳಿ, ಅದರ ಮಹತ್ವ ಎಷ್ಟು, ಮಹತ್ವ ಎಷ್ಟು. ಒಂದು ಕಡೆ ಮಾವಿನ ಹಣ್ಣ, ಇನ್ನೊಂದು ಕಡೆ ತಲೆ. ಗೊತ್ತಾಗಲಿಲ್ಲ. ಟೇಬಲ್ ಮ್ಯಾಗ, ಅಡುಗೆ ಟೇಬಲ್ ಮ್ಯಾಗ, ಉಣ್ಣು ಟೇಬಲ್ ಮ್ಯಾಗ ಈ ಕಡೆ ಕೈಯ ಕಾಲ ಪಾಲ ಈ ಕಡೆ ಇಟ್ಟಾರ, ಇಲ್ಲಿ ಒಂದು ಸುಂದರವಾದ ಹಣ್ಣ ಇಟ್ಟಾರ. ಯಾವುದರ ಬೆಲೆ ಎಷ್ಟಂತ ತಿಳಿಯದ ಮನುಷ್ಯ ಕೈಕಾಲಿಗೆ ಗಂಟು ಬಿದ್ದ. ಏನು ಹಣ್ಣಿನ ಬೆಲೆ? ಹಣ್ಣು ಹೇಳ್ತದೆ, ನಾನು ನಿನಗಾಗಿ, ನೀನು ಇದನ್ನು ತಿನ್ನು, ಇದರಲ್ಲಿ ರಸ, ಸಂಪೂರ್ಣ ರಸ, ಒಳಗೊಂದು ಬೀಜ ಅದ ಅಲ್ಲ, ಅದನ್ನು ದೂರ ಹಾಕು, ಅಲ್ಲೇ ನಾ ಬೆಳಿತೇನೆ, ಮತ್ತೆ ನಿನಗೆ ನಾನು ಬೆಳೆದದ್ದಕ್ಕಾಗಿ, ನಿನಗೆ ಬೆಳೆಯೋದಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ನಾನು ನಿನಗೆ ರಸವನ್ನು ಕೊಡ್ತೇನೆ ಅಂತ ಮ್ಯಾಲ ರಸ. ಅದಕ್ಕೆ ಮ್ಯಾಲ ರಸ ಇಟ್ಟಿತು, ಒಳಗೆ ಬೀಜ ಇಟ್ಟಿತು. ನನ್ನ ಸೇವಾ ಮಾಡು, ನೀನು ಸಹಾಯ ಮಾಡು, ನನ್ನ ಬೀಜ ಓದು ಹಾಕು. ಆ ಬೀಜ ಹಾಕಿದ್ದಕ್ಕಾಗಿ ನಿನಗೊಂದಿಷ್ಟು ಸವಿ ಸ್ವೀಕರಣೆ ಅಲ್ಲೇ. ಹೆಂಗದ ಆ ಸವಿಯಲ್ಲೇ, ಈ ಹಣ್ಣಯಲ್ಲೇ ಈ ತೆಗೆದ ಹೇ, ಎಷ್ಟು ಮಜಾ ಅದ. ಮನುಷ್ಯನಿಗೆ ಯಾವ ಆಹಾರಕ್ಕೆ ಎಷ್ಟು ಬೆಲೆ ಕೊಡಬೇಕು ಅನ್ನೋದೇ ಗೊತ್ತಾಗದಂಗೆ ಆದ ಬಳಿಕ ತಲೆ ಉಪಯೋಗ ಆಯಿತು ಅಂತ ಹೆಂಗೆ ಹೇಳೋದು? ತಲೆ ಅಂದ್ರೇನು? ಅರಿತುಕೊಳ್ಳೋದಲ್ಲ, ಸರಿಯಾಗಿ ವಸ್ತುವಿನ ಮೌಲ್ಯ ಮಾಪನ ಮಾಡೋದು ತಲೆ. ಯಾವುದಕ್ಕೆ ಎಷ್ಟು ಬೆಲೆ ಕೊಡಬೇಕು ಅದನ್ನು ನಿರ್ಧರಿಸೋದು ತಲೆ. ಅಂಥ ತಲೆಯನ್ನು ಚೆನ್ನಾಗಿ ಬಳಸಿದರೆ ಸಣ್ಣ ಪುಟ್ಟ ವಸ್ತುಗಳಲ್ಲಿಯೇ ಅಪ್ರತಿಮ ಸಂಪತ್ತನ್ನು ಕಾಣಬಹುದು. ಸಣ್ಣ ವಸ್ತುಗಳಲ್ಲಿ, ಅದರಲ್ಲಿಯೇ ಸಿರಿ ಸಂಪದ. ಇಲ್ಲೇನು ಒಂದು ಹಿಡಿ ಮಣ್ಣ, ಏನದರ ಬೆಲೆ, ಎಷ್ಟು ಬೆಲೆ ವಿಚಾರ ಮಾಡಿ. ಮಣ್ಣ, ಒಂದಿಷ್ಟು ಹಿಡಿ ಮಣ್ಣ ಎಂಥ ಬೆಲೆ. ಇಲ್ಲೇನು ಒಂದು ಸ್ವಲ್ಪ, ಒಂದು ಕುಂಡಲದಲ್ಲಿ ಒಂದು ಈಟು ಮಣ್ಣ. ಆದರೆ ಮಣ್ಣಿನಲ್ಲಿ ಎಂಥ ಸಾಮರ್ಥ್ಯ ಗೊತ್ತಿರಬೇಕು. ಅದೇ ಜಾಗದಾಗ ಕುಂಡಲವನ್ನು ಬಂಗಾರದಿಂದ ತುಂಬಿದರೆ ಬೆಳೆ ಬರ್ತದೇನು? ಅಲ್ಲೇನು ಸಸಿಗಳು ಬೆಳೀತಾವೇನು? ಅದರಾಗ ಏನಿಲ್ಲ, ಮಣ್ಣಿನೊಳಗದ ಎಲ್ಲ ಅನ್ನ ಮಣ್ಣಿನಲ್ಲಿ. ಹೌದಲ್ಲ ಹೇಳಿ?
ಎಲ್ಲ ಮನುಷ್ಯ ಕುಲವನ್ನೇ ರಕ್ಷಿಸುವಂಥ ಆಹಾರ ಇರೋದು ಒಂದು ಇಡೀ ಮಣ್ಣಿನೊಳಗೆ. ಆದರೆ ಮಣ್ಣಾಗಿ ಕಂಡರೂ ಸಹಿತ ಮಣ್ಣಿನಲ್ಲಿ ಅಡಗ್ಯದ ಆಹಾರ ಸಂಪತ್ತು, ಅದು ಜೀವರಕ್ಷಕ. ಗೊತ್ತಿಲ್ಲದ ಮನುಷ್ಯ ಇದನ್ನು ಚೆಲ್ಲದ, ಇದನ್ನು ಇಟ್ಟುಕೊಂಡ. ಗೊತ್ತಿರುವ ಮನುಷ್ಯ ಸಾವಿರ ವರ್ಷಗಳ ಕಾಲ ಈ ಭೂಮಿಯಿಂದ ಅದ್ಭುತವಾದ ಸಂಪತ್ತನ್ನು, ಅನ್ನ ಸಂಪತ್ತನ್ನು ತೆಗೆದ. ಯಾರು ಜಾಣರು? ಯಾರು ಜಾಣರು? ಬಹಳ ದೊಡ್ಡವರು ಬುದ್ಧಿವಂತರು ಬಂದು ನಿಮ್ಮ ಜಾಗಕ್ಕೆ ಬೆಲೆ ಕಟ್ತಾರೆ. ಆದರೆ ಒಬ್ಬ ಒಕ್ಕಲಿಗನಿಗೆ ಗೊತ್ತಿದೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಇದರಲ್ಲಿ ಎಲ್ಲವೂ ಅದು. ಸಾವಿರಾರು ವರ್ಷಗಳ ಕಾಲ ನಮ್ಮನ್ನು ಕಾಪಾಡುವಷ್ಟು ಸಾಮರ್ಥ್ಯ ಮಣ್ಣಿನಾಗದ. ಬೆಲೆ ಹೆಂಗೆ ಕಟ್ಟವರು? ಹೇಗೆ ಕಟ್ಟವು? ಏನದಕ್ಕೆ 10 ರೂಪಾಯೋ 100 1000 10,000 50,000 ಒಂದು ಫೂಟಿಗೆ ಕಟ್ತಾರೆ. ಆದರೆ ಮಣ್ಣಿನ ಬೆಲೆ ಕಟ್ಟಕ್ಕಾಗ್ತದೇನು? ಅದು ದೇವ ನಿರ್ಮಿಸಿದ, ಅದು ಬ್ಯಾಂಕ್ ಇದ್ದಂಗೆ. ಇಡ್ರಿ ತಗೊಳ್ರಿ. ಶ್ರಮ ಹಾಕೋದು, ಆಹಾರ ತೆಗೆಯೋದು ಎಷ್ಟು ಅದ್ಭುತದ. ಇದರ ಬೆಲೆ ಅರಿತುಕೊಳ್ಳೋದಕ್ಕೆ ತಲೆ ಇರಬೇಕು. ಅದಕ್ಕೊಂದು ತಲೆ ಕೊಟ್ಟ ದೇವರು. ನಮ್ಮ ಅವಯವಗಳ ಬೆಲೆ ನಮಗೆ ಗೊತ್ತಿರಬೇಕು. ಕೈ ಬೆಲೆ, ಕಾಲಿನ ಬೆಲೆ, ಮೈ ಬೆಲೆ, ಮನಸ್ಸಿನ ಬೆಲೆ, ಬುದ್ಧಿಯ ಬೆಲೆ, ಜಗತ್ತಿನ ಎಲ್ಲ ವಸ್ತುಗಳ ಸರಿಯಾದ ಬೆಲೆ ಅರಿತುಕೊಳ್ಳೋದಕ್ಕೆ ಬುದ್ಧಿ. ಹಾಗಿತ್ತು ಅಂದರೆ ನಮ್ಮ ಜೀವನ ಎಷ್ಟು ಸಿರಿವಂತವಾಗ್ತದೆ. ಇದು ಕರ್ಮಕ್ಕೆ ದೇಹ, ಅರಿತುಕೊಳ್ಳೋದಕ್ಕೆ ಬುದ್ಧಿ.